2028ರ ಸಿಎಂ ಕುರ್ಚಿಗಾಗಿ ಇಬ್ಬರು ಘಟಾನುಘಟಿಗಳ ನಡುವೆ ಫೈಟ್ ನಡೀತಾ ಇದೆ. ಈಗಿನಿಂದಲೇ ಶುರುವಾಯಿತಾ ನಾಯಕರ ನಡುವೆ ಪೈಪೋಟಿ. 28ಕ್ಕೆ ಇಬ್ಬರು ನಾಯಕರ ನಡುವೆ ಕುರ್ಚಿಗಾಗಿ ಫೈಟ್ ಶುರುವಾಯಿತಾ. 2028ಕ್ಕೆ ನಾನೇ ಸಿಎಂ ಅಭ್ಯರ್ಥಿ ಅಂತಿದ್ದಾರೆ ಸತೀಶ್ ಜಾರಕಿಹೊಳಿ. ನಾನೇ ಕ್ಲೇಮ್ ಮಾಡ್ತೀನಿ ಅಂತ ಹೇಳಿದ್ರು ಈ ಹಿಂದೆ ಕೂಡ ಹಲವು ಬಾರಿ, ಈಗ ಮತ್ತೆ ರಿಪೀಟ್ ಮಾಡಿದ್ದಾರೆ. ಮತ್ತೊಂದೆಡೆ ಡಿಕೆ ಶಿವಕುಮಾರ್ 2028ಕ್ಕೆ ನಾನು ರೆಡಿ ಅಂತ ಹೇಳಿ ಅವರು ಕೂಡ ತೊಡೆ ತಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಎದುರು 2028ಕ್ಕೆ ಟವಲ್ ಹಾಕಿದ್ದಾರೆ ಡಿಕೆ ಶಿವಕುಮಾರ್. ಅಂದ್ರೆ ಡಿಕೆಶಿ ನೇತೃತ್ವದಲ್ಲೇ 28ಕ್ಕೆ ಎಲೆಕ್ಷನ್ ನಡೆಯುತ್ತಾ? ಡಿಕೆಶಿ ಹೇಳಿಕೆಯಿಂದ ಸಿಎಂ ಸಿದ್ದರಾಮಯ್ಯಗೆ ನೋ ಟೆನ್ಷನ್, ಯಾಕಂದ್ರೆ ಮುಗಿದು ಹೋಯ್ತು ನಮ್ದು ಅಧಿಕಾರ ಅಂತ. 2.5 ವರ್ಷಕ್ಕೆ ಅಧಿಕಾರ ಹಂಚಿಕೆ ಎನ್ನಲಾಗಿತ್ತು. ಈಗ ಏಕಾಏಕಿ 2028ಕ್ಕೆ ನನ್ನನ್ನ ಅಧಿಕಾರಕ್ಕೆ ತನ್ನಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಿಗ್ ವಾರ್ ಶುರುವಾಗುತ್ತೆ ಈಗ ಖಂಡಿತವಾಗ್ಲೂ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ. ಅವರು ಕೂಡ ಹೇಳ್ತಾನೆ ಬರ್ತಾ ಇದ್ದಾರೆ ಮಾಧ್ಯಮಗಳ ಮುಂದೆ, ಸರ್ ನೀವೇನಾದರೂ ಆಕಾಂಕ್ಷಿ ಇದ್ದೀರಾ ಸಿಎಂ? ಇಲ್ಲ, ಖಾಲಿ ಇಲ್ಲ, 28ಕ್ಕೆ ನಾನು ಕ್ಲೇಮ್ ಮಾಡ್ಬೋದು ಅಂತ. ಡಿ ಕೆ ಶಿವಕುಮಾರ್ ಅವರು 2.5 ವರ್ಷ ನಾನೇ ಸಿಎಂ ಆಗ್ತೀನಿ ಅನ್ನುವಂಥ ಆಸೆ ಇಟ್ಕೊಂಡಿದ್ರು. ಬಟ್ ಅದಕ್ಕೂ ಕೂಡ ತಣ್ಣೀರು ಎರಸದಂಗೆ ಕಾಣಿಸ್ತಾ ಇದೆ ಹೈಕಮಾಂಡು. ಸಿದ್ದರಾಮಯ್ಯನವರು 5 ವರ್ಷ ಕಂಪ್ಲೀಟ್ ಮುಗಿಸ್ತಾರೆ ಅಂತ ಅನಿಸ್ತಾ ಇದೆ. ಸಿದ್ದರಾಮಯ್ಯ ಟೆನ್ಷನ್ ಇಲ್ಲ, ಮುಗಿದೋಯ್ತು ಕೊನೆಯ ಚುನಾವಣೆ ಅವರೇ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಬಿಗ್ ಫೈಟ್ ಶುರುವಾಗಿದೆ. 28ಕ್ಕೆ ನಾನು ರೆಡಿ ಅಂತ ಇವ್ರು ಅಂತಾರೆ, ನಾನು ಕ್ಲೇಮ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ಈಗಲೇ ಟವಲ್ ಹಾಕ್ಕೊಂಡು ಕೂತಿದ್ದಾರೆ ಇಬ್ಬರು ನಾಯಕರು, ಇಬ್ಬರು ಪ್ರಭಾವಿಗಳೇ. ಡಿ ಕೆ ಶಿವಕುಮಾರ್ ಕೂಡ ಕಾಂಗ್ರೆಸ್ನಲ್ಲಿ ನನ್ನ ನೇತೃತ್ವದಲ್ಲಿ ಚುನಾವಣೆ ನಡೆದು 135 ಬರಲಿಕ್ಕೆ ನಾನೇ ಕಾರಣ ಅಂತ ಹೇಳಿದ್ದು ಉಂಟು. ಸತೀಶ್ ಜಾರಕಿಹೊಳಿ ಕೂಡ ಬೆಳಗಾವಿ ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದ ಪ್ರಭಾವಿ ರಾಜಕಾರಣಿ ಗುರುತಿಸ್ಕೊಂಡಿದ್ದಾರೆ. ಅಜಿತ್ ಪವಾರ್ ಅಂತ ಕರೀತಾರೆ ಅವ್ರನ್ನ ಈಗಲೇ. ಹಾಗಾಗಿನೇ ಈ ಎರಡು ಮದಗಜಗಳ ನಡುವಿನ ಈ ಸಿಎಂ ಗಾದಿಯ ಗುದ್ದಾಟ ತಾರಕಕ್ಕೇರುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರ ವಿರೋಧಿ ಬಣ ಯಾವ ರೀತಿ ಆ್ಯಕ್ಟಿವ್ ಆಗಿತ್ತು ಅನ್ನೋದನ್ನು ನೋಡಿದ್ವಿ ಆರಂಭದಲ್ಲಿ. ಸಿಎಂ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿ ಬಣ ಅಂತ ನೋಡಿದಾಗ 2.5 ವರ್ಷವೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಟು ಕೊಡಲಿಕ್ಕೆ ರೆಡಿ ಇಲ್ಲ ಸಿದ್ದರಾಮಯ್ಯ ಬಣದವರು. ಇನ್ನು 2028ಕ್ಕೆ ಬಿಟ್ಟು ಕೊಟ್ಬಿಡ್ತಾರೆ ಅಷ್ಟು ಈಸಿಯಾಗಿ. ಡಿ ಕೆ ಶಿವಕುಮಾರ್ ಅವರು ನನ್ನ ನೇತೃತ್ವದಲ್ಲೇ ಚುನಾವಣೆ ನಡೆಯುತ್ತೆ, ನನಗೆ ಆಶೀರ್ವಾದ ಮಾಡಿ, ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ಹಾಗಾಗಿನೇ ಇಲ್ಲಿ ಡಿ ಕೆ ಶಿವಕುಮಾರ್ ಆಗ್ತಾರಾ ಅಥವಾ ಸತೀಶ್ ಜಾರಕಿಹೊಳಿ ಆಗ್ತಾರಾ? ಸತೀಶ್ ಜಾರಕಿಹೊಳಿ ಡಿ ಕೆ ಶಿ ಅಷ್ಟೇ ಅಲ್ಲ, ಇನ್ನೂ ಹಲವರು ಇದ್ದಾರೆ. ಎಂ ಬಿ ಪಾಟೀಲ್ ಇದ್ದಾರೆ, ಪರಮೇಶ್ವರ್ ಇದ್ದಾರೆ. ಅವರು ನಾವ್ಯಾಕೆ ಸುಮ್ಮನೆ ರಣ, ನಮ್ಮದು ಒಂದು ಟವಲ್ ಹಾಕ್ಬಿಡೋಣ ಅಂತ ಅವರು ಒಳಗೆ ಇನ್ನೂ ಅದು ಹೊರಗಡೆ ಬರ್ತಾ ಇಲ್ಲ, ಅವಾಗವಾಗ ಬಂದಿದೆ. ಬಟ್ ಸಿದ್ದರಾಮಯ್ಯವ್ರ ಪಾತ್ರ ಇಲ್ಲಿ 28ಕ್ಕೆ ಏನು ಇರಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅವರು ರಾಜಕೀಯದಿಂದ ದೂರ ಸರಿದಿರ್ತಾರೆ ಅಷ್ಟೊತ್ತಿಗಾಗಲೇ. ಬಟ್ ಇಲ್ಲಿ ಡಿ ಕೆ ಶಿವಕುಮಾರು ಅವರೀಗ 2.5 ವರ್ಷ ಅವರಿಗೆ ಬಿಟ್ಟು ಕೊಡಲ್ಲ ಅಂತ ಅನ್ನಿಸ್ತಾ ಇದೆ. ಹೈಕಮಾಂಡ್ ಕೂಡ ಅವರ ಮನವೊಲಿಸಿರ್ಬೋದು. ಹಾಗಾಗಿ ಅವರ ಮೇಲೆ ಹೈಕಮಾಂಡ್ ನಾಯಕರ ಕೃಪಾ ಕಟಾಕ್ಷ ಇರಬಹುದು. ಸತೀಶ್ ಜಾರಕಿಹೊಳಿಗೂ ಕೂಡ ರಾಜ್ಯ ನಾಯಕರ ಬೆಂಬಲ ಇದೆ. ಸಿದ್ದರಾಮಯ್ಯನವರು ಕೂಡ ಅವರಿಗೆ ಬೆಂಬಲವನ್ನು ಕೊಡ್ತಾರೆ. ಖರ್ಗೆ ಅವ್ರ ಜೊತೆಗೂ ಕೂಡ ಉತ್ತಮ ಒಡನಾಟವನ್ನು ಹೊಂದಿದ್ದಾರೆ. ಹಾಗಾಗಿನೇ ಇಬ್ಬರು ನಾಯಕರು ಕೂಡ ಅಷ್ಟೇ ಪ್ರಭಾವಿಗಳು ಅನ್ನುವಂಥ ವಿಶ್ಲೇಷಣೆಗಳು ನಡೀತಾ ಇದೆ. ಸಿದ್ದರಾಮಯ್ಯನವ್ರ ಎದುರೇ ಈಗ ಟವಲ್ ಹಾಕೊಂಡು ಕೂತಿದ್ದಾರೆ. ಈಗ 28ಕ್ಕೆ ನೋಡೋಣ, ಅವ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೋ ಇಲ್ವೋ, ಎಷ್ಟು ಸೀಟ್ ತೆಗೆದುಕೊಳ್ಳುತ್ತೋ ಅದು ನಮ್ಗೆ ಗೊತ್ತಿಲ್ಲ. ಆದರೆ ಎಲ್ಲರಿಗೂ ಆ ಸಿ ಎಂ ಆಗುವಂಥ ಆಸೆ ಇದ್ದೇ ಇರುತ್ತೆ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ತುದಿಗಾಲ ಮೇಲೆ ನಿಂತಿದ್ದಾರೆ. 5 ವರ್ಷದಲ್ಲೇ 2.5 ವರ್ಷ ನಾನು ನೀನು ಅಂಥೇಳಿ ಒಪ್ಪಂದ ಆಗಿರಬಹುದು, ಆದರೆ ಈಗ ಅದು ಕೂಡ ರದ್ದಾಗಿರ್ಬೋದು. ಸಿ ಎಂ ಸಿದ್ದರಾಮಯ್ಯ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿರಲಿಕ್ಕಿಲ್ಲ, ಹೈಕಮಾಂಡ್ಗೂ ಕೂಡ ಅವರು ಬಗ್ಲಿಲ್ಲ ಅಂತ ಅನ್ನಿಸ್ತಾ ಇದೆ. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಹೋದ ಕಡೆಲೆಲ್ಲ 28ಕ್ಕೆ ನನಗೆ ಆಶೀರ್ವಾದ ಮಾಡಿ, ನೀವು ನನ್ನ ಮುಖಂಡತ್ವದಲ್ಲೇ ಚುನಾವಣೆಗೆ ಹೋಗ್ತೀವಿ ಅನ್ನುವಂಥ ಮಾತು. ಸತೀಶ್ ಜಾರಕಿಹೊಳಿ ಕೂಡ ಅಷ್ಟೇ, ಈಗ ಅವರು KPCC ಅಧ್ಯಕ್ಷರಾಗುವಂಥ ತವಕದಲ್ಲಿದ್ದಾರೆ. ಅವರು ಕೂಡ ಪ್ರಬಲವಾದಂಥ ಆಕಾಂಕ್ಷಿ ಆಗಿದ್ದಾರೆ. ಅವ್ರದ್ದೇ ಆದಂಥ ಕೆಲವೊಂದಿಷ್ಟು ಶಾಸಕರ ಬೆಂಬಲವನ್ನು ಹೊಂದಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಹಲವು ಕಾಂಗ್ರೆಸ್ ಶಾಸಕರ ಬೆಂಬಲ ಇದೆ. ಆದರೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಇಲ್ಲಿ ಅಂತಿಮ ಆಗಬಹುದು.